ಒಬ್ಬ ತಂದೆ ತನ್ನ ಮಗನನ್ನು ಕಷ್ಟಪಟ್ಟು ರಾತ್ರಿ ಹಗಲು ದುಡಿದು ಓದಿಸಿದನು. ತಂದೆಯ ಕಷ್ಟವನ್ನು ಕಣ್ಣಾರೆ ನೋಡಿದ ಮಗ ಶ್ರದ್ಧೆಪಟ್ಟು ಓದಿ ಕಲೆಕ್ಟರ್ ಆದ. ಮಗನು ಕಲೆಕ್ಟರ್ ಆದ ಮೇಲೆ ಒಂದು ದಿನ ತಂದೆ ಮಗನನ್ನು ಪಕ್ಕದಲ್ಲೇ ಕೂಡಿಸಿಕೊಂಡು ಹೀಗೆ ಕೇಳಿದನು, ಈ ಲೋಕದಲ್ಲಿ ಅತಿ ಸಮರ್ಥವಂತನು ಅತಿ ಶ್ರೇಷ್ಠನು ಯಾರು ಎಂದು ಕೇಳಿದ. ತಡ ಮಾಡದೆ ನಾನು ಎಂದು ಉತ್ತರಿಸಿದ ಮಗು. ಆ ಉತ್ತರ ಕೇಳಿ ತಂದೆಗೆ ನೋವಾಯಿತು. ಮಗನಲ್ಲಿ ಅಹಂಕಾರ ಹುಟ್ಟಿತೆಂದು ಅನಿಸಿತು. ತಕ್ಷಣ ಅಲ್ಲಿಂದ ಎದ್ದು ಹೋಗಿ ಹೊರಗೆ ಹೋದ. ನಂತರ ಮಗ ಹೇಳಿದ್ದು ತಪ್ಪೇನೋ ಎಂದು ಚಿಂತಿಸಿ ಮತ್ತೆ ತಿರುಗಿ ಮಗನ ಬಳಿಗೆ ಬಂದು ಅದೇ ಪ್ರಶ್ನೆ ಮತ್ತೊಮ್ಮೆ ಕೇಳಿದನು. ಈ ಬಾರಿ ಮಗ ತಡ ಮಾಡದೆ ಉತ್ತರಿಸಿದನು, ಈ ಲೋಕದಲ್ಲಿ ಅತಿ ಶ್ರೇಷ್ಠನು ಅತಿ ಸಮರ್ಥವಂತನು ನಮ್ಮ ಅಪ್ಪನೇ ಎಂದಿದ್ದ. ತಂದೆ ಆಶ್ಚರ್ಯದಿಂದ, ಆದರೆ ಮೊದಲು ಅದೇ ಪ್ರಶ್ನೆಗೆ ನಾನು ಎಂದೇ, ಈಗ ನನ್ನ ಅಪ್ಪ ಎಂದು ಹೇಳುತ್ತಿರುವೆ, ಏನು ಈ ಬದಲಾವಣೆ ಎಂದು ಕೇಳಿದ. ಮಗ ನಗುತ್ತಾ ತಂದೆ ಕೈ ಹಿಡಿದು ಹೀಗೆ ಹೇಳಿದ, ನೀವು ಮೊದಲು ಈ ಪ್ರಶ್ನೆ ಕೇಳಿದಾಗ ನನ್ನ ಬಗಲದಲ್ಲಿ ಕೂತಿದ್ದೀರಿ, ಅದಕ್ಕಾಗಿ ನಾನು ಎಂದೆ. ಇನ್ನೊಮ್ಮೆ ಕೇಳಿದಾಗ ನೀವು ನನಗೆ ದೂರದಲ್ಲಿದ್ದೀರಿ, ಅದಕ್ಕಾಗಿಯೇ ನಮ್ಮಪ್ಪ ಎಂದೆ. ಇದು ಅರ್ಥವಾಗ್ಲಿಲ್ಲ ಎಂದ ತಂದೆಗೆ ಮಗನು ನಗುತ್ತಾ ಹೇಳಿದ, ಅಪ್ಪ ಪಕ್ಕದಲ್ಲಿರುವಾಗ ಯಾವ ಮಗನೂ ಶ್ರೇಷ್ಠನೇ ಸಮರ್ಥನೆ, ಅಪ್ಪ ಇಲ್ಲದೆ ಪ್ರತಿಯೊಬ್ಬ ಮಗನೂ ಅಸಮರ್ಥನೆ. ಅಪ್ಪ ಜೊತೆಗೆ ಇದ್ದರೆ ಯಾವ ಮಗನಿಗೂ ಧೈರ್ಯ ಬರುತ್ತದೆ. ಯು ಆರ್ ಮೈ ಹೀರೋ ಅಪ್ಪ ಎಂದಿದ್ದ. ತಂದೆಯ ಕಣ್ಣಿನಲ್ಲಿ ಕಣ್ಣೀರು ತೊಳೆದವು. ಅಪ್ಪ ತನಗೆ ಇದ್ದಿದ್ದೆಲ್ಲ ನಮಗೂ ಕೊಟ್ಟು ಎಲ್ಲೋ ದಿಕ್ಕು ದೆಸೆ ಇಲ್ಲದೆ ಒಬ್ಬಂಟಿಯಾಗಿ ಇದ್ದ ತಂದೆಯನ್ನು ಪ್ರೀತಿಸೋಣ. ನಮ್ಮ ಆಸ್ತಿ ಅಂತಸ್ತು ಮಕ್ಕಳು ಹೆಂಡತಿ ಇವು ಎಲ್ಲವೂ ನಮ್ಮ ಜೊತೆನೇ ಇರುತ್ತಾವು. ಆದರೆ ತಂದೆ ಎಷ್ಟು ದಿವಸ ನಮ್ಮ ಜೊತೆ ಇರಬಹುದು, ಎಷ್ಟು ದಿವಸ ಇದ್ರೆ ಅಷ್ಟು ದಿವಸ ಅವರನ್ನು ಪ್ರೀತಿಸೋಣ. ಇನ್ನೆಷ್ಟು ಕಾಲ ನಮ್ಮೊಂದಿಗೆ ಇರುತ್ತಾರೆ ಎಂದು ನಮಗೆ ಗೊತ್ತಿಲ್ಲ. ಇದಕ್ಕೆಂದೇ ಅವರು ನಮ್ಮ ಜೀವನದಲ್ಲಿ ಇದ್ದಾಗ ಅವರನ್ನು ಪ್ರೀತಿಸೋಣ, ಗೌರವಿಸೋಣ. ನಿನ್ನನ್ನು ಗೆಲ್ಲಿಸೋದಕ್ಕಾಗಿ ಅಪ್ಪ ತನ್ನ ಜೀವನ ಮಾನವೆಲ್ಲ ಸೋಳನಕ್ಕೆ ಅರ್ಪಿಸುತ್ತಾನೆ, ಅವರನ್ನು ಮರೆಯಬೇಡ.